ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಪರ್ಟಿಕ್ಯುಲರ್ಲಿ ಸೆಂಟೆನ್ಸ್ಗಳನ್ನ ಕೊಟ್ಟಾಗ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಹೆಂಗ್ ಕನ್ವರ್ಟ್ ಮಾಡಬೇಕು, ಯಾವ್ಯಾವ ತರದ ಸೆಂಟೆನ್ಸ್ಗಳನ್ನ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 3 ಪಾಯಿಂಟ್ಗಳು ನಿಮಗೆ ಮೈಂಡ್ ಅಲ್ಲಿ ಇರಲಿ. ಇದು 3 ತರ ಯೂಸ್ಫುಲ್ ಆಗುತ್ತೆ. ಒಂದು, ರೆಗ್ಯುಲರ್ ಯೂಸೇಜ್ಗೆ ಲ್ಯಾಂಗ್ವೇಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವಾಗ. ಸೆಕೆಂಡ್ ಒನ್ ಬಂದು ಯಾವುದೇ ರೀತಿಯಾದ ಎಕ್ಸಾಮ್ಸ್ಗಳಿಗೆ, ಅದು ರೆಗ್ಯುಲರ್ ಎಕ್ಸಾಮ್ಸ್ಗಳಾಗಿರಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಾಗಿರಲಿ. ಅಂಡ್ ಥರ್ಡ್ ಒನ್ ಬಂದು ಪ್ರಿಫರಬಲಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಂಗೆ ತುಮಕೂರು ಯೂನಿವರ್ಸಿಟಿಯ ಸೆಕೆಂಡ್ ಸೆಮಿಸ್ಟರ್ ಡಿಗ್ರಿ ಕೋರ್ಸ್ನಲ್ಲಿ ದಿಸ್ ಇಸ್ ಪಾರ್ಟ್ ಆಫ್ ಸಿಲೆಬಸ್. ಸೊ ಎಕ್ಸಾಮ್ನಲ್ಲಿ 6 ಮಾರ್ಕ್ಸ್ಗೆ 6 ಕ್ವಶನ್ಸ್ಗಳು ಬರ್ತವೆ. ಅದನ್ನ ಮೈನ್ ಆಗಿ ಫೋಕಸ್ಡ್ ಆಗಿ ಇಟ್ಕೊಂಡು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಬಟ್ ನಾನು ಹೇಳ್ದಂಗೆ 3 ತರನೂ ಇದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಅಂಡ್ ತುಂಬಾ ಥಿಯರಿಯನ್ನ ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಪಾಯಿಂಟ್ ಟು ಪಾಯಿಂಟ್ ಅನ್ನಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ್ಯಾವ ತರದ್ದು ಟೆನ್ಸ್ಗಳು ಬಂದಾಗ ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನ ಶಾರ್ಟ್ ಕಟ್ಸ್ಗಳನ್ನ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆ ತನಕ ನೋಡಿದ್ರಿ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಸೊ ಈಸಿಲಿ ಐ ಆಮ್ ಡ್ಯಾಮ್ ಶ್ಯೂರ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ 6 ಔಟ್ ಆಫ್ 6 ಮಾರ್ಕ್ಸ್ ಇದ್ರಲ್ಲಿ ಬರುವಂತ ಕ್ವಶನ್ಸ್ಗಳನ್ನ. ಸೊ ಬನ್ನಿ, ಡಿಲೇ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು ಅನ್ನೋದನ್ನ ಬೇಸಿಕ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ. ತುಂಬಾ ಥಿಯರಿ ಎಕ್ಸ್ಪ್ಲೈನ್ ಮಾಡಲ್ಲ ಅಂತ ಬಿಗಿನಿಂಗ್ ಅಲ್ಲೇ ಹೇಳಿದ್ದೀನಿ. ಅಫ್ಕೋರ್ಸ್ ಮಾಡಲ್ಲ, ಪಾಯಿಂಟ್ ಟು ಪಾಯಿಂಟ್ ಅನ್ನೋಗೆ ಡಿಸ್ಕಸ್ ಮಾಡೋಣ. ಬಟ್ ಡಿಫ್ರೆನ್ಸ್ ಏನಿದೆ ಅಂತಂದ್ರೆ, ಈಗ ನಾನು 2 ಸೆಂಟೆನ್ಸ್ಗಳನ್ನ ಹಾಕಿದ್ದೀನಿ ಇಲ್ಲಿ. ಅರ್ಜುನ್ ಕಂಪೋಸ್ಡ್ ಅ ಸಾಂಗ್ ಅಂತ ಇದೆ, ಎ ಸಾಂಗ್ ವಾಸ್ ಕಂಪೋಸ್ಡ್ ಬೈ ಅರ್ಜುನ್ ಅಂತ ಇದೆ. 2 ಸೆಂಟೆನ್ಸ್ಗಳಿದಾವೆ. 2 ಸೆಂಟೆನ್ಸ್ಗಳು ನೋಡಿದಾಗ ಕಂಪೋಸ್ ಮಾಡೋ ಕೆಲಸವನ್ನ, ಅಂದ್ರೆ ಯಾವ್ದನ್ನ ಕಂಪೋಸ್ ಮಾಡ್ತಾ ಇರೋದು, ಸಾಂಗ್ ಅನ್ನ ಕಂಪೋಸ್ ಮಾಡೋ ಕೆಲಸವನ್ನ ಮಾಡೋದು ಅರ್ಜುನ್ನೇ. 2 ಸೆಂಟೆನ್ಸ್ಗಳಲ್ಲೂ ಸೇಮ್ ಅದೇ ಇದೆ, ಅದೇನು ಚೇಂಜ್ ಆಗಲ್ಲ. ಬಟ್ ಮೇಜರ್ ಡಿಫರೆನ್ಸ್ ಏನು ಅಂತಂದ್ರೆ, ವೆನ್ ವಿ ಫ್ರೇಮ್ ಅ ಸೆಂಟೆನ್ಸ್ ಇನ್ ಆಕ್ಟಿವ್ ವಾಯ್ಸ್ ವಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಸಬ್ಜೆಕ್ಟ್ ಕಂಪೇರ್ ಟು ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್, ವರ್ಬ್ ಮತ್ತೆ ಆಬ್ಜೆಕ್ಟ್, ಇದು 3ಅನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಅಲ್ಲಿ ನೀವು ಆಕ್ಟಿವ್ ಇಂದ ಪ್ಯಾಸಿವ್ ಕನ್ವರ್ಟ್ ಮಾಡಬೇಕಾದ್ರೆ ಈ 3ಗಳನ್ನ ನೋಡ್ಕೊಂಡು ನೀವು ಚೇಂಜಸ್ಗಳನ್ನ ಮಾಡಬೇಕಾಗತ್ತೆ. ಸೊ ಅರ್ಜುನ್ ಸಬ್ಜೆಕ್ಟ್, ಕಂಪೋಸ್ಡ್ ಬಂದು ವರ್ಬ್ ಇದೆ, ಈ ಸಾಂಗ್ ಬಂದು ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಅಂದ್ರೆ ಏನು ಅಂದ್ರೆ ಡೂಯರ್ ಆಫ್ ದ ಆಕ್ಷನ್. ತುಂಬಾ ತಲೆ ಕೆಡಿಸ್ಕೋಬೇಡಿ. ಸೊ ಯಾರು ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಸೆಂಟೆನ್ಸ್ ನಲ್ಲಿ ಇಂಡಿಕೇಟ್ ಮಾಡುತ್ತಲ್ವಾ, ಸೊ ಅದನ್ನು ಸಬ್ಜೆಕ್ಟ್ ಅಂತ ಕರಿತೀವಿ. ಅಂಡ್ ಆಕ್ಷನ್ ಅನ್ನ ಇಂಡಿಕೇಟ್ ಮಾಡೋ ವರ್ಡ್ ಅನ್ನ ನಾವು ವರ್ಬ್ ಅಂತ ಕರಿತೀವಿ. ಏನ್ ಕೆಲಸ ನಡೀತಾ ಇದೆ ಅಂತ ಇಂಡಿಕೇಟ್ ಮಾಡೋ ವರ್ಡ್ ಅನ್ನ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಕಂಪೋಸ್ ಮಾಡೋ ಕೆಲಸ ನಡೀತಾ ಇದೆ, ಓಕೆನಾ, ಇದು ವರ್ಬ್ ಆಗುತ್ತೆ. ಈ ಕಂಪೋಸ್ ಮಾಡೋ ಕೆಲಸವನ್ನ ಮಾಡ್ತಾ ಇರೋದು ಯಾರು? ಅರ್ಜುನ್. ಅರ್ಜುನ್ ಏನನ್ನ ಕಂಪೋಸ್ ಮಾಡ್ತಾ ಇದ್ದಾನೆ? ಸಾಂಗ್ ಅನ್ನ ಕಂಪೋಸ್ ಮಾಡ್ತಾ ಇದ್ದಾನೆ. ಸೊ ದಟ್ ಅರ್ಜುನ್ ಬಂದು ಸಬ್ಜೆಕ್ಟ್, ಕಂಪೋಸ್ಡ್ ಬಂದು ವರ್ಬ್, ಎ ಸಾಂಗ್ ಬಂದು ಆಬ್ಜೆಕ್ಟ್. ಇದನ್ನ ನಾವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರೆದಾಗ ಫಸ್ಟ್ ಸೆಂಟೆನ್ಸ್ ಬಂದು ಆಕ್ಟಿವ್ ವಾಯ್ಸ್ ನಲ್ಲಿದೆ. ಸೊ ವೆನ್ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಪ್ಯಾಸಿವ್ ವಾಯ್ಸ್ ಇದು ಹೀಗಾಗುತ್ತೆ. ಹೆಂಗಾಗುತ್ತೆ? ಎ ಸಾಂಗ್ ವಾಸ್ ಕಂಪೋಸ್ಡ್ ಬೈ ಅರ್ಜುನ್. ಸೊ ಮೊದಲನೇ ಸೆಂಟೆನ್ಸ್ ಆಕ್ಟಿವ್ ವಾಯ್ಸ್, ಸೆಕೆಂಡ್ ಸೆಂಟೆನ್ಸ್ ಬಂದು ಪ್ಯಾಸಿವ್ ವಾಯ್ಸ್. ಸೊ ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಫಸ್ಟ್ ಬರುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಸಬ್ಜೆಕ್ಟ್ಗೆ ಪ್ರಿಯಾರಿಟಿಯನ್ನ ಅಥವಾ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ನಾವು ಸೆಂಟೆನ್ಸ್ ಅನ್ನು ಫ್ರೇಮ್ ಮಾಡ್ತೀವಿ. ಅಂಡ್ ಆಬ್ಜೆಕ್ಟ್ ಕೊನೆಗೆ ಬರುತ್ತೆ. ಬಟ್ ಪ್ಯಾಸಿವ್ ವಾಯ್ಸ್ ಬಂದಾಗ ಏನಾಗುತ್ತೆ, ಆಬ್ಜೆಕ್ಟ್ ಇಂದ ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂಡ್ ಬೈ ಅನ್ನ ಆಡ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಸಬ್ಜೆಕ್ಟ್ ಅನ್ನ ಮೆನ್ಷನ್ ಮಾಡ್ತೀವಿ. ಸೊ ಎ ಸಾಂಗ್ ವಾಸ್ ಕಂಪೋಸ್ಡ್ ಬೈ ಅರ್ಜುನ್. ಸೊ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಸೊ ಇಂಪಾರ್ಟೆನ್ಸ್ ವೈಸ್ ಅಂತ ಬಂದಾಗ ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ನಾವು ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡ್ತಾ ಇದೀವಿ ಅಂತಂದ್ರೆ ಅದೆಲ್ಲ ಆಕ್ಟಿವ್ ವಾಯ್ಸ್ ಆಗುತ್ತೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಸೆಂಟೆನ್ಸ್ ಅನ್ನು ಫ್ರೇಮ್ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಇಷ್ಟು ಬೇಸಿಕ್ ಅನ್ನ ತಿಳ್ಕೊಳ್ಳಿ. ಇದಾದ್ಮೇಲೆ ಯಾವ್ಯಾವ ಟೆನ್ಸ್ಗಳು ಹೆಂಗೆ ಬರತ್ತಾ ಅನ್ನೋದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದ್ರ ಜೊತೆಗೆ ಈ 2 ಲೆಂತಿ ಸೆಂಟೆನ್ಸ್ಗಳನ್ನ ಹಾಕಿದ್ದೀನಿ. ಬಿಕಾಸ್ ನಾನು ಅವಾಗಲೇ ಹೇಳ್ದಂಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ಕೆಲವೊಂದ್ಸಲಿ ಈ ತರ ಶಾರ್ಟ್ ಸೆಂಟೆನ್ಸ್ಗಳನ್ನಾದ್ರೂ ಕೊಡ್ಬೋದು, ಕೆಲವೊಂದ್ಸಲಿ ಈ ತರ ಲೆಂತಿ ಸೆಂಟೆನ್ಸ್ಗಳನ್ನಾದ್ರೂ ಕೊಡ್ಬೋದು. ಅಫ್ಕೋರ್ಸ್ ಇಷ್ಟೊಂದು ಲೆಂತಿ ಸೆಂಟೆನ್ಸ್ ಕೊಡೋದಿಲ್ಲ, ಬಟ್ ನಿಮ್ಗೆ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಹಾಕಿದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡಿ. ದ ಡೆಡಿಕೇಟೆಡ್ ಟೀಮ್ ಆಫ್ ಲೋಕಲ್ ವಾಲಂಟಿಯರ್ಸ್ ಕ್ಲೀನ್ಡ್ ದ ಎಂಟೈರ್ ಸ್ಟ್ರೆಚ್ ಆಫ್ ದ ಕಮ್ಯುನಿಟಿ ಪಾರ್ಕ್ ಜಸ್ಟ್ ಬಿಫೋರ್ ದ ಆನ್ಯುಯಲ್ ಸಮ್ಮರ್ ಫೆಸ್ಟ್. ಇಷ್ಟು ಪೂರ್ತಿ ಸೆಂಟೆನ್ಸ್ ಇದೆ. ಸೊ ಇಲ್ಲಿ ಸಬ್ಜೆಕ್ಟ್ ಯಾವುದು? ನಾನು ಅವಾಗಲೇ ಹೇಳ್ದಂಗೆ ಸಬ್ಜೆಕ್ಟ್ ಏನಿದೆ, ವರ್ಬ್ ಏನಿದೆ, ಮತ್ತೆ ಆಬ್ಜೆಕ್ಟ್ ಏನಿದೆ. ವರ್ಬ್ ಯಾಕೆ ಅನ್ನೋದು ಯಾವ ಟೆನ್ಸ್ ಅಂತ ನಮಗೆ ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಸಬ್ಜೆಕ್ಟ್ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಆಬ್ಜೆಕ್ಟ್ ಬಂದು ಏನ್ ಕೆಲಸ ನಡೀತಾ ಇದೆ. ದ ಡೆಡಿಕೇಟೆಡ್ ಟೀಮ್ ಆಫ್ ಲೋಕಲ್ ವಾಲಂಟಿಯರ್ಸ್, ಇಷ್ಟು ಪೂರ್ತಿ ಸಬ್ಜೆಕ್ಟ್, ಇಲ್ಲಿಂದ ಇಲ್ಲಿವರೆಗೂ ಇಷ್ಟು ಪೂರ್ತಿ ಸಬ್ಜೆಕ್ಟ್ ಆಗುತ್ತೆ. ಬಿಕಾಸ್ ನಾನು ಅವಾಗಲೇ ಹೇಳ್ದಂಗೆ ಕೆಲವೊಂದು ಈ ತರ ಶಾರ್ಟ್ ಸೆಂಟೆನ್ಸ್ ಗಳಿರ್ಬೋದು, ಕೆಲವೊಂದು ಲೆಂತಿ ಸೆಂಟೆನ್ಸ್ ಗಳಿರ್ಬೋದು. ಕ್ಲೀನ್ ಬಂದು ವರ್ಬ್, ದ ಎಂಟೈರ್ ಸ್ಟ್ರೆಚ್ ಆಫ್ ದ ಕಮ್ಯುನಿಟಿ ಪಾರ್ಕ್ ಇದೆಯಲ್ಲ, ಇಷ್ಟು ಪೂರ್ತಿ ಆಬ್ಜೆಕ್ಟ್. ದ ಎಂಟೈರ್ ಸ್ಟ್ರೆಚ್ ಆಫ್ ದ ಕಮ್ಯುನಿಟಿ ಪಾರ್ಕ್, ಇಲ್ಲಿವರೆಗೂ ಆಬ್ಜೆಕ್ಟ್ ಇದೆ. ಜಸ್ಟ್ ಬಿಫೋರ್ ದ ಆನ್ಯುಯಲ್ ಸಮ್ಮರ್ ಫೆಸ್ಟ್ ಇದೆಯಲ್ಲ, ಇದು ಬಂದು ಆಡ್ ಆನ್ ಇನ್ಫಾರ್ಮೇಶನ್ ಇದ್ದಂಗೆ. ಬಿಕಾಸ್ ನಾನು ಯಾಕೆ ಇಲ್ಲಿ ಲೆಂತಿ ಸೆಂಟೆನ್ಸ್ಗಳನ್ನ ಹಾಕಿದ್ದೀನಿ ಅಂತಂದ್ರೆ, ನಾವು ಆಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ಎಲ್ಲಿಗೆ ಎಂಡ್ ಆಗುತ್ತಲ್ವಾ ಅಲ್ಲಿವರೆಗೂ ನೋಡ್ಕೋಬೇಕು ನಾವು. ಸೊ ಇಲ್ಲಿ ಎಷ್ಟಾಯ್ತು, ಇಲ್ಲಿ ಕಮ್ಯುನಿಟಿ ಪಾರ್ಕ್ ಇದೆಯಲ್ಲ, ಅಂದ್ರೆ ದ ಎಂಟೈರ್ ಸ್ಟ್ರೆಚ್ ಆಫ್ ದ ಕಮ್ಯುನಿಟಿ ಪಾರ್ಕ್, ಇಷ್ಟು ಪೂರ್ತಿ ಆಬ್ಜೆಕ್ಟ್ ಆಗುತ್ತೆ. ಇದ್ರ ಮೇಲೆ ಬರೋ, ಇದ್ರ ಮುಂದೆ ಬರೋ ಸೆಂಟೆನ್ಸ್ ಇದೆಯಲ್ಲ, ಪಾರ್ಟ್ ಆಫ್ ಸೆಂಟೆನ್ಸ್ ಇದೆಯಲ್ಲ, ಅದನ್ನೇನು ಚೇಂಜ್ ಮಾಡಬಾರ್ದು. ದಟ್ ಶುಡ್ ರಿಮೈನ್ ಅನ್ಚೇಂಜ್ಡ್. ಇಲ್ಲಿ ಅಬ್ಸರ್ವ್ ಮಾಡಿ.
The entire stretch of the community park was cleaned by dedicated team of local volunteers just before the annual summer fest ಅಂತ ಇದೆ. ಇಲ್ಲಿ ಏನಿದೆ ಇಲ್ಲಿ just before the annual summer fest. ಇದು ಹೆಂಗಿತ್ತು ಜಸ್ಟ್ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀವಿ. ಸೊ ವಾಟ್ ಡಸ್ ಇಟ್ ಮೀನ್? ನಾನು ಆಗ್ಲೇ ಹೇಳ್ದಂಗೆ ಸೆಂಟೆನ್ಸ್ ಈ ತರ ಲೆಂದಿ ಸೆಂಟೆನ್ಸ್ಗಳನ್ನ ಕೊಟ್ಟಾಗ ಆಬ್ಜೆಕ್ಟ್ ಎಲ್ಲಿಗೆ ಎಂಡ್ ಆಗುತ್ತಲ್ವಾ ಅಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು. ಅದನ್ನ ಆಬ್ಜೆಕ್ಟ್ ಅನ್ನ ಬಿಗಿನಿಂಗ್ ಅಲ್ಲಿ ಕ್ಯಾರಿ ಮಾಡ್ಕೊಂಡು ಪಾಸಿವ್ ಕನ್ವರ್ಟ್ ಮಾಡಬೇಕು. ವಾಟ್ ಕಮ್ಸ್ ಆಫ್ಟರ್ ಆಬ್ಜೆಕ್ಟ್ ಇರುತ್ತಲ್ವಾ ಸೆಂಟೆನ್ಸ್ ನಲ್ಲಿ ಅದನ್ನೇನು ಚೇಂಜ್ ಮಾಡಿದ್ರೆ ಜಸ್ಟ್ ಆಸ್ ಇಟ್ ಈಸ್ ಕಾಪಿ ಮಾಡಿ ಈ ಕಡೆ ಪಾಸಿವ್ ವಾಯ್ಸ್ ನಲ್ಲಿ ಪೇಸ್ಟ್ ಮಾಡಿದ್ವಿ ಅಂತಂದ್ರೆ ಇಟ್ ಬಿಕಮ್ಸ್ ಪರ್ಫೆಕ್ಟ್ ಆನ್ಸರ್. ಇದೊಂದು ಮೈಂಡ್ ಅಲ್ಲಿ ಇರಲಿ ನಿಮಗೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ಓಕೆ, ಯಾಕೆ ಇದ್ರಲ್ಲಿ ಟೆನ್ಸ್ ಆಗ್ತಾ ಇದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ಬಿಕಾಸ್ ಅಲ್ಲಿ ಟೆನ್ಸ್ ಬೇಸಿಸ್ ಮೇಲೆ ನಾವು ಚೇಂಜ್ ಮಾಡಬೇಕಾಗುತ್ತೆ. ಒನ್ ಟೆನ್ಸ್ಗೂ ಮತ್ತೊಂದು ಟೆನ್ಸ್ಗೂ ಡಿಫರ್ ಆಗುತ್ತೆ ಆಕ್ಟಿವ್ ವಾಯ್ಸ್ ಇಂದ ಪಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದು ಅಂತ ಬಂದ್ರೆ. ಬಟ್ ನಾನು ಯಾಕೆ ಇಲ್ಲಿ ಈ ಸ್ಲೈಡ್ ಅನ್ನು ಹಾಕ್ತಾ ಇದ್ದೀನಿ ಅಂತಂದ್ರೆ ಜಸ್ಟ್ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ. ಟೋಟಲಿ 12 ಟೆನ್ಸಸ್ಗಳು ಬರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಆಲ್ರೆಡಿ ಟೆನ್ಸ್ ಬಗ್ಗೆ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಬೇಕಾದ್ರೆ ಅದನ್ನು ನೀವು ಡೀಟೇಲ್ಡ್ ಆಗಿ ನೋಡ್ಕೊಳ್ಳಿ, ಅಲ್ಲಿ ಗೊತ್ತಾಗುತ್ತೆ. ನಾನು ಟೆನ್ಸ್ ಅನ್ನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ನಾನು ಯಾಕೆ ಈ ಸ್ಲೈಡ್ ಅನ್ನ ಇಲ್ಲಿ ಹಾಕ್ತಾ ಇದ್ದೀನಿ ಅಂತಂದ್ರೆ ಟೋಟಲಿ 12 ಟೆನ್ಸ್ಗಳು ಬರುತ್ತೆ ನಮಗೆ. ಓಕೆನಾ? ಇಂಗ್ಲಿಷ್ ನಲ್ಲಿ ವಿ ಹ್ಯಾವ್ 12 ಕೈಂಡ್ಸ್ ಆಫ್ ಟೆನ್ಸಸ್. ಸೊ ಪಾಸ್ಟ್ ಅಲ್ಲಿ 3, ಪ್ರೆಸೆಂಟ್ ಅಲ್ಲಿ 3 ಮತ್ತೆ ಫ್ಯೂಚರ್ ಅಲ್ಲಿ 3. ಬಟ್ ಇಲ್ಲಿ ಆಕ್ಟಿವ್ ಇಂದ ಪಾಸಿವ್ ವಾಯ್ಸ್ ಕನ್ವರ್ಟ್ ಮಾಡೋದು ಅಂತ ಬಂದ್ರೆ ಈ ಲಾಸ್ಟ್ ಒನ್ ಬರುತ್ತಲ್ಲ, ಇದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದು ಪ್ರೆಸೆಂಟ್ ಇರಲಿ, ಪಾಸ್ಟ್ ಇರಲಿ ಅಥವಾ ಫ್ಯೂಚರ್ ಇರಲಿ, ಈ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಪಾಸಿವ್ ವಾಯ್ಸ್ ಯೂಸೇಜ್ ಇಲ್ಲ. ಸೊ ಹಾಗಾಗಿ ಅದನ್ನ ನಾವು ಪಾಸಿವ್ ವಾಯ್ಸ್ ಕನ್ವರ್ಟ್ ಮಾಡಕ್ ಆಗೋದಿಲ್ಲ. ಸೊ ಉಳ್ಕೊಂಡಿದ್ದು ಎಷ್ಟು? ಇನ್ 3, 3, 3, 9 ಉಳ್ಕೋತು. ಓಕೆನಾ? ಅಷ್ಟು ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಬಟ್ ನೀವು ಮೈನ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಪ್ರೆಸೆಂಟ್ ಅಲ್ಲಿ ಬರುವಂತ 3, ಪಾಸ್ಟ್ ಅಲ್ಲಿ ಬರುವಂತ 3, ಫ್ಯೂಚರ್ ನಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್. ಈ 7 ಅನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನಾರ್ಮಲಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡುವಾಗ ಈ 7 ಸೆಂಟೆನ್ಸ್ ಗಳನ್ನ 7 ಟೆನ್ಸ್ ಗಳಲ್ಲೇ ಕವರ್ ಮಾಡಿ ಕೊಡ್ತಾರೆ. ಸೊ ನೀವು ಈಸಿಯಾಗಿ ಆನ್ಸರ್ ಮಾಡ್ಕೋಬಹುದಾಗುತ್ತೆ. ಬಟ್ ಪಾಯಿಂಟ್ ಈಸ್ ನಿಮಗೆ ಕೊಟ್ಟಿದ್ದು ಸೆಂಟೆನ್ಸ್ ಟೆನ್ಸ್ ಅನ್ನು ಪಟ್ಟಂತ ಐಡೆಂಟಿಫೈ ಮಾಡುವಷ್ಟು ನಿಮಗೆ ಟೆನ್ಸ್ ಬಗ್ಗೆ ನಾಲೆಡ್ಜ್ ಇದೆ, ತರೋ ಗ್ರಿಪ್ ಇದೆ ಅಂತಂದ್ರೆ ಎವ್ರಿಥಿಂಗ್ ಬಿಕಮ್ಸ್ ವೆರಿ ಈಸಿ. ಓಕೆ, ಇದೊಂದು ಮೈಂಡ್ ಅಲ್ಲಿ ಇರಲಿ. ಓಕೆ, ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ತುಂಬಾ ಏನು ಡ್ರಾಗ್ ಮಾಡೋದಿಲ್ಲ ಇದನ್ನ. ಸಬ್ಜೆಕ್ಟ್ ಏನು ಅಂತಂದ್ರೆ ಡೂಯರ್ ಆಫ್ ದ ಆಕ್ಷನ್. ಓಕೆ, ಆಬ್ಜೆಕ್ಟ್ ಏನು ಅಂತಂದ್ರೆ ಓಕೆ ಈ ಕಾಣಿಸುತ್ತೆ ನೋಡಿ ಕ್ಲಿಯರ್ ಆಗಿ. ಆಬ್ಜೆಕ್ಟ್ ಏನು ಅಂತಂದ್ರೆ ಏನ್ ಕೆಲಸ ನಡೀತಾ ಇದೆ ಅಂತ. ಜಸ್ಟ್ ಇಲ್ಲಿ ಎಕ್ಸಾಂಪಲ್ ನೋಡಿ, ರಾಮ್ ರೋಟ್ ಅ ಲೆಟರ್, ಶಿ ಈಸ್ ಸಿಂಗಿಂಗ್. ಸೊ ಲೆಟರ್ ಯಾರು ಬರೀತಾ ಇರೋದು? ರಾಮ್. ಯಾರು ಸಿಂಗ್ ಮಾಡ್ತಾ ಇರೋದು? ಶಿ. ಇವೆರಡು ಸಬ್ಜೆಕ್ಟ್. ಸೊ ರಾಮ್ ಮತ್ತೆ ಶಿ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ರಾಮ್ ರೋಟ್ ಅ ಲೆಟರ್, ಶಿ ಹೆಲ್ಪ್ಡ್ ಹಿಮ್. ಸೊ ಆಬ್ಜೆಕ್ಟ್ ಅಂದ್ರೆ ಏನು, ಏನ್ ಕೆಲಸ ನಡೀತಿದೆ ಅಂತ ಇನ್ಫಾರ್ಮೇಶನ್ ಕೊಡ್ತೀವಲ್ಲ ಅದು. ಸೊ ಇಲ್ಲಿ ಬಂದು ಲೆಟರ್ ಆಬ್ಜೆಕ್ಟ್ ಆಗುತ್ತೆ, ಇಲ್ಲಿ ಬಂದು ಹಿಮ್ ಬಂದು ಆಬ್ಜೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್. ಕನ್ನಡದಲ್ಲಿ ಕರ್ತರಿ ಪ್ರಯೋಗ ಮತ್ತೆ ಕರ್ಮಣಿ ಪ್ರಯೋಗ ಅಂತೀವಲ್ಲ, ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿ ಕಾಲ್ ಆಕ್ಟಿವ್ ಅಂಡ್ ಪಾಸಿವ್ ವಾಯ್ಸ್ ಇನ್ ಇಂಗ್ಲಿಷ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ವರ್ಬ್ ಬಗ್ಗೆ ನಿಮ್ಗೆ ತರ ನಾಲೆಡ್ಜ್ ಇರಬೇಕು. ಓಕೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ ಏನೇನೋ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಬಿಕಾಸ್ ಇದನ್ನ ನೀವು ಇದೆಲ್ಲ ಬೇಸ್ಮೆಂಟ್ ಇದ್ದಂಗೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಅನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡ್ತೀರಿ ಅಂತಂದ್ರೆ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಅಂಡ್ ರೈಟ್ ಆನ್ಸರ್ಸ್ ಇನ್ ದ ಎಕ್ಸಾಮ್ಸ್. ಬಟ್ ಇವೇ ನಿಮಗೆ ಬೇಸಿಕ್ ಅರ್ಥ ಆಗಿಲ್ಲ, ಫಂಡಮೆಂಟಲ್ಸ್ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ಮಿಸ್ ಹೊಡಿಯುತ್ತೆ, ಅದನ್ನ ತಪ್ಪು ಮಾಡ್ಬಿಡ್ತೀರಾ. ಇದು ಸ್ಟ್ರಾಂಗ್ ಆಗಲಿ, ನೆಕ್ಸ್ಟ್ ಮಿಕ್ಕಿರೋದೆಲ್ಲ ಈಸಿಯಾಗಿ ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್ 2 ತರ ವರ್ಬ್ ಬರುತ್ತೆ. ನಿಮ್ಗೆ ಇದ್ರ ಬಗ್ಗೆನೂ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಅ ವಿಡಿಯೋ ಎಕ್ಸ್ಕ್ಲೂಸಿವ್ಲಿ ಆನ್ ವರ್ಬ್ಸ್. ಸೊ ಅದನ್ನ ನೀವು ನೋಡ್ಕೊಳ್ಬಹುದು ಬೇಕಾದ್ರೆ. ಇಲ್ಲಿ 5 ಫಾರ್ಮ್ಸ್ ಅಲ್ಲಿ ನಾವು ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಲೆಟ್ ಇಟ್ ಬಿ ರೆಗ್ಯುಲರ್ ವರ್ಬ್ ಆರ್ ಇರ್ರೆಗ್ಯುಲರ್ ವರ್ಬ್. ಸೊ ಯಾವುದೇ ಬಂದ್ರೂ ಕೂಡ ನಾವು 5 ಡಿಫರೆಂಟ್ ಫಾರ್ಮ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಈ ಡಿಫರೆಂಟ್ ಫಾರ್ಮ್ಸ್ ಯಾವುದು ಅಂತಂದ್ರೆ ಇದು V0, S, ING, ED ಮತ್ತೆ PP. ಆಕ್ಚುಲಿ ಇದನ್ನ V1, V2, V3 ಅಂತೀವಿ. ನಾನು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿನೇ ಹಾಕಿದ್ದೀನಿ ನಿಮ್ಗೆ ಈಸಿ ಆಗಲಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ವರ್ಕ್, ವಾಕ್ ಅಂತ 2 ಇದೆ. ಇಲ್ಲಿ ರೈಟ್ ಮತ್ತೆ ಸಿ ಇದೆ. ಸೊ ಇದು ಇರ್ರೆಗ್ಯುಲರ್ ವರ್ಬ್ಸ್ ಆಗುತ್ತೆ, ಇದು ರೆಗ್ಯುಲರ್ ವರ್ಬ್ಸ್ ಆಗುತ್ತೆ. ಸೊ ಮೇಜರ್ ಡಿಫರೆನ್ಸ್ ಅಂದ್ರೆ ಇವೆರಡು ಪಾಯಿಂಟ್ ಅನ್ನು ನೋಡಿ. ಇಲ್ಲಿ ED ಮತ್ತೆ PP. PP ಮೀನ್ಸ್ ಪಾಸ್ಟ್ ಪಾರ್ಟಿಸಿಪಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಸಿವ್ ವಾಯ್ಸ್ ಅಂತ ಬಂದಾಗ. ಸೊ ನೀಟಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ. ವರ್ಕ್ಡ್, ವಾಕ್ಡ್, ವಾಕ್ಡ್ ಸೇಮ್ ಇದೆ. ರೋಟ್, ರಿಟನ್, ಸಾ, ಸೀನ್ ಇವೆರಡು ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಡಿಫರೆನ್ಸ್ ಬಿಟ್ವೀನ್ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ವರ್ಬ್ಸ್. ಅಂಡ್ ಒನ್ ಮೋರ್, ಪ್ರೆಸೆಂಟ್ ಇಂದ ಪಾಸ್ಟ್ ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ಡಿ ಅಥವಾ ED ಅನ್ನು ಆಡ್ ಮಾಡ್ತೀವಿ. ಅಂಡ್ ಇರ್ರೆಗ್ಯುಲರ್ ಬಂದ್ರೆ ನಾವು ಸ್ಪೆಲ್ಲಿಂಗ್ ಅನ್ನು ಚೇಂಜ್ ಮಾಡಿ ಪ್ರೆಸೆಂಟ್ ಇಂದ ಪಾಸ್ಟ್ ಕನ್ವರ್ಟ್ ಮಾಡ್ತೀವಿ. ಇದು ಎರಡಕ್ಕೂ ಇರೋ ಡಿಫರೆನ್ಸ್. ನಾನು ಯಾಕೆ ಇಲ್ಲಿ ಟೆನ್ಸ್ ಅನ್ನ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆನೆ ವರ್ಬ್ ಅನ್ನ ಹಾಕ್ತಾ ಇದ್ದೀನಿ ಅಂತಂದ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀಟಾಗಿ ಕೇಳಿಸ್ಕೋಬೇಕು. ಆಕ್ಟಿವ್ ವಾಯ್ಸ್ ನಲ್ಲಿ ನಮಗೆ ಸೆಂಟೆನ್ಸ್ ಗಳನ್ನ ಕೊಟ್ಟಾಗ ಇಲ್ಲಿರೋ 5 ಫಾರ್ಮ್ಸ್ ಗಳಲ್ಲಿ ಅದು ಯಾವ ಫಾರ್ಮ್ ಅಲ್ಲಿ ಆದ್ರೂ ಯೂಸ್ ಆಗಲಿ, ನಮಗೆ ತೊಂದರೆ ಇಲ್ಲ. ಐ ರಿಪೀಟ್, ಅದು ರೆಗ್ಯುಲರ್ ವರ್ಬ್ ಆಗಿರ್ಲಿ ಅಥವಾ ಇರ್ರೆಗ್ಯುಲರ್ ವರ್ಬ್ ಆಗಿರ್ಲಿ, ಆಕ್ಟಿವ್ ವಾಯ್ಸ್ ನಲ್ಲಿ ನಮಗೆ ಸೆಂಟೆನ್ಸ್ ಗಳನ್ನ ಕೊಟ್ಟಾಗ ಈ 5 ಫಾರ್ಮ್ಸ್ ನಲ್ಲಿ ಯಾವ ಫಾರ್ಮ್ ಬೇಕಾದ್ರೆ ಯೂಸ್ ಮಾಡಿರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಟೆನ್ಸ್ ಆಫ್ ದ ಸೆಂಟೆನ್ಸ್ ಕೊಟ್ಟಿರುವಂತದ್ದು. ಬಟ್ ನಾವು ಪಾಸಿವ್ ವಾಯ್ಸ್ ಕನ್ವರ್ಟ್ ಮಾಡ್ತಿದ್ದೀವಿ ಅಂತಂದಾಗ ನಾವು ಪಾಸಿವ್ ವಾಯ್ಸ್ ನಲ್ಲಿ ಸೆಂಟೆನ್ಸ್ ಅನ್ನು ಫ್ರೇಮ್ ಮಾಡಬೇಕಾದ್ರೆ ಆ ವರ್ಬ್ ಅನ್ನ ಚೇಂಜ್ ಮಾಡ್ತೀವಲ್ಲ, ದಟ್ ಆಲ್ವೇಸ್ ಮಸ್ಟ್ ಬೀನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್.
ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಕ್ಟಿವ್ ವಾಯ್ಸ್ ನಲ್ಲಿ ಎಸ್ ING ಫಾರ್ ಎಕ್ಸಾಂಪಲ್ ವರ್ಕ್, ವರ್ಕ್ಸ್, ವರ್ಕಿಂಗ್, ವರ್ಕ್ಡ್, ವರ್ಕ್ ಏನಾದ್ರೂ ಬರಲಿ ಅದು, ಅಥವಾ ರೈಟ್, ರೈಟ್ಸ್, ರೈಟಿಂಗ್, ರೋಟ್, ರಿಟರ್ನ್ ಯಾವ್ದಾದ್ರು ಬರಲಿ, ಅದನ್ನ ಪಾಸಿವ್ ವಾಯ್ಸ್ ಕನ್ವರ್ಟ್ ಮಾಡಿ ಬರೀತಿದೀವಿ ಅಂತಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅನ್ನೇ ಯೂಸ್ ಮಾಡಬೇಕು. ಅದನ್ನ ಬಿಟ್ಟು ಬೇರೆ ಯಾವುದೇ ಫಾರ್ಮ್ ಅನ್ನ ಯೂಸ್ ಮಾಡಿದ್ರು ಇಟ್ ಬಿಕಮ್ಸ್ ರಾಂಗ್, ಮಾರ್ಕ್ ಸಿಗೋದಿಲ್ಲ. ಮಿಕ್ಕಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಿ ನೀವು ಈ ವರ್ಬ್ದು ಫಾರ್ಮ್ ಅನ್ನು ಕರೆಕ್ಟಾಗಿ ಚೇಂಜ್ ಮಾಡಿಲ್ಲ ಅಂತಂದ್ರೆ ಮಾರ್ಕ್ಸ್ ಹೋಗುತ್ತೆ, ಅದು ಪರ್ಫೆಕ್ಟ್ ಯೂಸೇಜ್ ಆಗೋದಿಲ್ಲ, ರಾಂಗ್ ಯೂಸೇಜ್ ಆಗುತ್ತೆ. ಸೊ ಹಂಗಾಗಿ ನೆನಪಿರಬೇಕು. ಸೊ ಪಾಯಿಂಟ್ ಏನು, ನಿಮಗೆ ಎಷ್ಟರ ಮಟ್ಟಿಗೆ ಮಿನಿಮಮ್ ಲೆವೆಲ್ ಆಫ್ ವೊಕ್ಯಾಬ್ಯುಲರಿ ಅಥವಾ ಮಿನಿಮಮ್ ಲೆವೆಲ್ ಆಫ್ ಐಡಿಯಾ ಅಬೌಟ್ ವರ್ಬ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಮ್ಯಾಟರ್ ಆಗುತ್ತೆ ಅಂತಂದ್ರೆ ಯಾವ ವರ್ಬ ಸೆಂಟೆನ್ಸ್ ಅಲ್ಲಿ ಇರುತ್ತಲ್ವಾ ಆ ಸೆಂಟೆನ್ಸ್ದು PP ಫಾರ್ಮ್ ಏನಿದೆ ಅನ್ನೋದು ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ 50% ಆನ್ಸರ್ ನಿಮಗೆ ಬಂದಂಗೆ. ಬಟ್ ಅದ್ರದ್ದು PP ಫಾರ್ಮ್ ಏನು ಬರುತ್ತೆ, ಐ ಮೀನ್ V2 V3 ಫಾರ್ಮ್ಸ್ ಎಲ್ಲ ಏನು ಬರುತ್ತೆ, ಸ್ಪೆಲ್ಲಿಂಗ್ ಏನಾಗುತ್ತೆ ಅನ್ನೋದೇ ನಿಮಗೆ ಕನ್ಫ್ಯೂಷನ್ ಇದೆ ಅಂತಂದ್ರೆ ಆನ್ಸರ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಕಾಮನ್ ಆಗಿ ಯೂಸ್ ಮಾಡುವಂತ ವರ್ಬ್ಸ್ಗಳದ್ದು ಸ್ವಲ್ಪ ನಿಮಗೆ ತರ ನಾಲೆಡ್ಜ್ ಇರಲಿ. ಓಕೆ, ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನ್ ಬಂದಾಗ ನಮಗೆ, ಬಿಕಾಸ್ ನೌನ್ಗಳು ಸಬ್ಜೆಕ್ಟ್ ಅಲ್ಲಿ ಬಂದ್ರೆ ಸಮಸ್ಯೆ ಇಲ್ಲ, ನಾವು ಎಸ್ ಇಟ್ ಈಸ್ ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀವಿ ನೌನ್ ಅನ್ನ. ಬಟ್ ಪ್ರನೌನ್ಗಳು ಸಬ್ಜೆಕ್ಟ್ ಅಲ್ಲಿ ಸಬ್ಜೆಕ್ಟ್ ಆಗಿ ಬಂದ್ರೆ, ಎಸ್ಪೆಷಲಿ ಪರ್ಸನಲ್ ಪ್ರನೌನ್ಗಳು ಸಬ್ಜೆಕ್ಟ್ ಆಗಿ ಬಂದಾಗ ಅದನ್ನ ಪಾಸಿವ್ ವಾಯ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಅಲ್ಲಿ ಪ್ರನೌನ್ಗಳದ್ದು ಚೇಂಜಸ್ ಆಗುತ್ತೆ. ಸೊ ನಾನು ಇಲ್ಲಿ ಟೇಬಲ್ ಅನ್ನು ಹಾಕಿದ್ದೀನಿ, ಯಾವ ಪ್ರನೌನ್ ಬಂದ್ರೆ ಅದು ನೆಕ್ಸ್ಟ್ ಏನಾಗಿ ಚೇಂಜ್ ಆಗುತ್ತೆ ಅಂದ್ರೆ ಸಬ್ಜೆಕ್ಟ್ ಅಲ್ಲಿ ಇದ್ದನ್ನ ಆಬ್ಜೆಕ್ಟ್ ಎಂಡ್ ನಾವು ಚೇಂಜ್ ಮಾಡುವಾಗ ಅಥವಾ ಆಕ್ಟಿವ್ ವಾಯ್ಸ್ ಇಂದ ಪಾಸಿವ್ ವಾಯ್ಸ್ ಚೇಂಜ್ ಮಾಡಬೇಕಾದ್ರೆ ವಿಚ್ ಪ್ರನೌನ್ ಚೇಂಜ್ ಟು ವಿಚ್ ಫಾರ್ಮ್ ಅನ್ನೋದನ್ನ ಇಲ್ಲಿ ಹಾಕಿದ್ದೀನಿ. ಜಸ್ಟ್ ಇದನ್ನ ಅಬ್ಸರ್ವ್ ಮಾಡಿ, ನಿಮಗೆ ನೆನಪಿರಲ್ಲ ಅಂತಂದ್ರೆ ಬೆಟರ್ ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ನಾನು ಸೈಡ್ಗೆ ಬಂದಿದ್ದೀನಿ ಸಮ್ಹೌ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಐ ಬಿಕಮ್ಸ್ ಮೀ, ವಿ ಬಿಕಮ್ಸ್ ಅಸ್, ಯು ಬಿಕಮ್ಸ್ ಯುನೆ, he becomes him, she becomes her, it becomes it, they becomes them. ಹೆಂಗೆ ಅಂತ ಇಲ್ಲಿ ನೋಡಿ. ಐ wrote a letter was written by me. ಇದೆಲ್ಲ ಹೆಂಗ್ ಚೇಂಜ್ ಆಗುತ್ತೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ವಿ ಕಂಪ್ಲೀಟೆಡ್ ದ ವರ್ಕ್ ವಾಸ್ ಕಂಪ್ಲೀಟೆಡ್ ಬೈ ಅಸ್. ಸೊ ವಿ ಏನಾಯ್ತು, ಅಸ್ ಆಯ್ತು, ಐ ಏನಾಯ್ತು, ಮೀ ಆಯ್ತು, ಓಕೆನಾ. ಅದೇ ತರ ಇಲ್ಲೆಲ್ಲ ಹಿಂಗೆ ಯು ಬಂದ್ರೆ ಮಾತ್ರ ಏನು ಚೇಂಜ್ ಆಗೋದಿಲ್ಲ. ಯು ಸಾಲ್ವ್ಡ್ ದ ಪ್ರಾಬ್ಲಮ್ ವಾಸ್ ಸಾಲ್ವ್ಡ್ ಬೈ ಯು, ಅಂಡ್ ಇಟ್ ಕೂಡ ಹಂಗೆ ಚೇಂಜ್ ಆಗುತ್ತೆ. ಸೊ ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಏನಿರೋದು ಏನು ಚೇಂಜ್ ಆಗುತ್ತೆ ಅಂತ ಇಲ್ಲಿ ಇದೆ. ಇನ್ನೊಂದ್ಸಲಿ ನೀಟಾಗಿ ಇದನ್ನು ಪಾಸ್ ಮಾಡಿ ನೋಡ್ಕೊಳ್ಳಿ. ಸೊ ಇವಾಗ ಕಟ್ಟ ಕ್ಲಿಯರ್ ಕಟ್ ಐಡಿಯಾ, ಇದೊಂದು ಇಂಪಾರ್ಟೆಂಟು. ಇಷ್ಟಾದ್ಮೇಲೆ ಹೀಗೆ ಬರೋಣ, ಪ್ರೆಸೆಂಟು, ಪಾಸ್ಟು ಮತ್ತು ಫ್ಯೂಚರ್ ಆರ್ಡರ್ನಲ್ಲೇ ತೊಗೊಂಡು ಹೋಗ್ತೀನಿ. ಮ್ಯಾಕ್ಸಿಮಮ್ ಸಿಂಪ್ಲಿಫೈ ಮಾಡಿ ಶಾರ್ಟ್ಕಟ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇಷ್ಟೊತ್ತು ಹೇಳಿದ್ನೆಲ್ಲ ಇದೆಯಲ್ಲ, ಆ ಬೇಸ್ಮೆಂಟ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತಂದ್ರೆ ಇದು ಈಸಿ ಆಗುತ್ತೆ, ಓಕೆನಾ. ಅದನ್ನೆಲ್ಲ ಸ್ಕಿಪ್ ಮಾಡ್ಕೊಂಡು ಇಷ್ಟನ್ನು ಮಾತ್ರ ನೋಡಿದ್ರಿ ಅಂತಂದ್ರೆ ಅರ್ಧಂಬರ್ಧ ಅರ್ಥ ಆಗುತ್ತೆ, ಅದು ಆಮೇಲೆ ಕಷ್ಟ ಆಗ್ಬಿಡುತ್ತೆ. ಅದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಮೇಲೆ ಈ ಪಾಯಿಂಟಿಗೆ ಬಂದರೆ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಫಸ್ಟ್ ಒನ್ ಬಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ನಿಮ್ಗೆ ಇಲ್ಲಿ ನಾನು ಹೇಳಿದೆ ಯಾವಾಗಲೇ ನಾನು ಶಾರ್ಟ್ಕಟ್ ಹೇಳ್ತೀನಿ ಅಂತ ಹೇಳಿ, ಟೆನ್ಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಟೆನ್ಸು ಕೊಟ್ಟಿರೋಂಥ ಸೆಂಟೆನ್ಸು ಯಾವ ಟೆನ್ಸಲ್ಲಿ ಇದೆ ಅಂತ ಅರ್ಥ ಆಯಿತು ಅಂತಂದರೆ ದಟ್ಸ್ ಫೈನ್. ಅಥವಾ ಟೆನ್ಸ್ ನಿಮಗೆ ಐಡೆಂಟಿಫೈ ಮಾಡೋಕೆ ಗೊತ್ತಾಗ್ತಿಲ್ಲ ಅಂತಂದರೆ ಸಮಸ್ಯೆ ಇಲ್ಲ. ಸಿಂಪಲ್ ಶಾರ್ಟ್ಕಟ್ಸ್ ಏನು ಅಂತಂದರೆ ವರ್ಬ್ ಯಾವ ಫಾರ್ಮಲ್ಲಿ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಈಗ ನಾನು ಪ್ರೀವಿಯಸ್ ಸ್ಲೈಡ್ನಲ್ಲಿ 5 ಫಾರ್ಮ್ಸ್ ಅನ್ನು ಹಾಕಿದ್ನಲ್ಲ, ಆ 5 ಫಾರ್ಮ್ಸ್ನಲ್ಲಿ ಇಲ್ಲಿ ಯಾವುದಿದೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ. ಅದ್ರ ಬೇಸಿಸ್ ಮೇಲೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ಕಟ್ಸ್ಗಳನ್ನ ಹೇಳ್ಕೊಡ್ತೀನಿ. ನಾನೊಂದು 4 ಸೆಂಟೆನ್ಸ್ಗಳನ್ನ ಹಾಕಿದ್ದೀನಿ ಫಾರ್ ಈಚ್ ಟೆನ್ಸ್. ನೀವು ಇನ್ನೊಂದು 10, 15, 20 ಸೆಂಟೆನ್ಸ್ಗಳನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಅದನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ತರವಾಗಿ ಅರ್ಥ ಆಗುತ್ತೆ. ಸೊ ಯಾವುದೇ ಕ್ವಶನ್ಸ್ಗಳನ್ನ ಕೇಳಿದ್ರು ಟಕ್ ಅಂತ ಆನ್ಸರ್ ಮಾಡ್ಬಿಡ್ತೀರಾ. ಇಲ್ಲಿ ನೋಡಿ ಪ್ರೆಸೆಂಟ್ ಸಿಂಪಲ್ ಇದೆ. ಇಲ್ಲಿ ಆಕ್ಟಿವ್ ಹೆಂಗಿರುತ್ತೆ, ಪಾಸಿವ್ ಹೆಂಗಿರುತ್ತೆ ಅಂತ ಹೇಳಿ ಸೆಂಟೆನ್ಸ್ ಪ್ಯಾಟರ್ನ್ ಹಾಕಿದ್ದೀನಿ. ಸಬ್ಜೆಕ್ಟ್ ಬರುತ್ತೆ ಅಂಡ್ V1 ಫಾರ್ಮ್ ಬರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಪಾಸಿವ್ ಬಂದ್ರೆ ಆಬ್ಜೆಕ್ಟ್ ಇರುತ್ತೆ, ಈಸ್, ಆಮ್, ಆರ್ ಮೂರಲ್ಲಿ ಒಂದನ್ನ ಡಿಪೆಂಡಿಂಗ್ ಅಪಾನ್ ದ ಆಬ್ಜೆಕ್ಟ್ ನಾವು ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ V3 ಅನ್ನ ಯೂಸ್ ಮಾಡ್ತೀವಿ. ನಾನು ಅವಾಗಲೇ ಹೇಳಿದೆ ವರ್ಬ್ಸ್ ಅನ್ನ ಹಾಕಿದಾಗ ಆಕ್ಟಿವ್ ವಾಯ್ಸ್ ನಲ್ಲಿ ಯಾವುದೇ ಫಾರ್ಮ್ ಬರಲಿ ವರ್ಬ್ದು, ಬಟ್ ನಾವು ಪಾಸಿವ್ ಕನ್ವರ್ಟ್ ಮಾಡ್ತೀವಿ ಅಂತಂದ್ರೆ ದಟ್ ಆಲ್ವೇಸ್ ಮಸ್ಟ್ ಇನ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿ. ದಟ್ ಮೀನ್ಸ್ V3 ಫಾರ್ಮ್ ಹಿಂಗಿರ್ಬೇಕಾಗತ್ತೆ. ಅಂಡ್ ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಪಾಯಿಂಟ್ ಅನ್ನು ಒಂದ್ಸಲಿ ಅಬ್ಸರ್ವ್ ಮಾಡಿ. ಈಗ ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಬಿ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ಗಳು ಬರ್ತವೆ. ಬಿ ಫಾರ್ಮ್ ನಲ್ಲಿ 5 ಇದೆ ಹೆಲ್ಪಿಂಗ್ ವರ್ಬ್ಸ್ಗಳು. ಸೊ ಆಮ್, ಈಸ್, ಆರ್, ವಾಸ್ ಅಂಡ್ ವರ್, ಈ 5ರಲ್ಲಿ ಫಸ್ಟ್ 3 ಅನ್ನ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂಡ್ ಲಾಸ್ಟ್ 2 ಅನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಆಮ್, ಈಸ್, ಆರ್, ದೀಸ್ 3 ಆರ್ ಯೂಸ್ಡ್ ಇನ್ ಪ್ರೆಸೆಂಟ್ ಟೆನ್ಸ್. ವಾಸ್ ಮತ್ತೆ ವರ್ ಅನ್ನ ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಇದು ನೆನಪಿರ್ಲಿ, ಬಿಕಾಸ್ ಸುಮಾರು ಕಡೆ ಬರುತ್ತೆ ಅದು. ಅಂಡ್ ಆಮ್, ಈಸ್ ಅನ್ನ ಸಿಂಗುಲರ್ ಯೂಸ್ ಮಾಡ್ತೀವಿ, ಆರ್ ಅನ್ನ ಪ್ಲೂರಲ್ ಯೂಸ್ ಮಾಡ್ತೀವಿ. ವಾಸ್ ಈಸ್ ಯೂಸ್ಡ್ ವಿತ್ ಸಿಂಗುಲರ್ ನಂಬರ್ ಅಂಡ್ ವರ್ ಈಸ್ ಯೂಸ್ಡ್ ವಿತ್ ಪ್ಲೂರಲ್ ನಂಬರ್. ಇದೊಂದು ಚೆನ್ನಾಗಿ ಅರ್ಥ ಆಗಲಿ ನಿಮಗೆ, ಆಮೇಲೆ ಗೊತ್ತಾಗುತ್ತೆ ಯಾಕೆ ಅಂತೇಳಿ. ಸೊ ಈಗ ಬರೋಣ ಈ ಪಾಯಿಂಟಿಗೆ. ಶಿ ರೈಟ್ಸ್ ಅ ಲೆಟರ್. ಈ ಕಡೆ ಇರೋ 4 ಸೆಂಟೆನ್ಸ್ಗಳು ಆಕ್ಟಿವ್ ವಾಯ್ಸ್ ಇದೆ ಅಂಡ್ ಈ ಸೈಡ್ ಇರೋದೆಲ್ಲ ಪಾಸಿವ್ ವಾಯ್ಸ್ ಇದೆ. ಓಕೆನಾ, ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೆನ್ಪಿಟ್ಕೊಂಡು ಕೇಳಿಸ್ಕೊಳ್ಳಿ. ಶಿ ರೈಟ್ಸ್ ಅ ಲೆಟರ್, ಹಿ ಪ್ಲೇಸ್ ಕ್ರಿಕೆಟ್, ದೆ ಬಿಲ್ಡ್ ಹೌಸಸ್, ಟೀಚರ್ ಎಕ್ಸ್ಪ್ಲೈನ್ಸ್ ಲೆಸನ್. ಸೊ 4 ಸೆಂಟೆನ್ಸ್ಗಳಿದಾವೆ. ಶಿ ರೈಟ್ಸ್ ಅ ಲೆಟರ್. ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು
ವರ್ಬು ಯಾವ ಫಾರ್ಮ್ ಅಲ್ಲಿ ಇದೆ, ಆಮೇಲೆ ಯಾವುದು ಆಬ್ಜೆಕ್ಟ್ ಇದೆ, ಯಾವುದು ಸಬ್ಜೆಕ್ಟ್ ಇದೆ. ಬಿಗಿನಿಂಗ್ ಇಂದ ಹೇಳ್ತಾ ಇದ್ದೆ ನಾನು, ಸಬ್ಜೆಕ್ಟ್, ವರ್ಬ್ ಮತ್ತೆ ಆಬ್ಜೆಕ್ಟ್, ಇದು ಮೂರನ್ನ ಟಕ್ ಅಂತ ಐಡೆಂಟಿಫೈ ಮಾಡ್ಕೋಬೇಕು ನೀವು. ಓಕೆನಾ? ಸೊ ವರ್ಬ್ ಏನು ಅಂತಂದ್ರೆ ಟೆನ್ಸ್ ಯಾವುದು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ಆಗ್ಲೇ ಹೇಳಿದೆ. ಸೊ ನಿಮಗೆ ಟೆನ್ಸ್ ತುಂಬಾ ಚೆನ್ನಾಗಿ ಅರ್ಥ ಆಗಿ ಟಕ್ ಅಂತ ಇದು ಸಿಂಪಲ್ ಪ್ರೆಸೆಂಟ್ ಅಥವಾ ಸಿಂಪಲ್ ಪಾಸ್ಟ್, ಪಾಸ್ಟ್ ಪರ್ಫೆಕ್ಟ್ ಅಂತ ನಿಮ್ಗೆ ಅರ್ಥ ಆಗ್ತಿದೆ ಅಂತಂದ್ರೆ ಇನ್ನೂ ಈಸಿ ಆಗ್ಬಿಡುತ್ತೆ. ಅದು ಗೊತ್ತಾಗ್ತಿಲ್ಲ ಟೆನ್ಸ್ ಯಾವುದು ಅಂತ ಹೇಳಿ ಅಂತಂದ್ರೆ ಅಟ್ಲೀಸ್ಟ್ ವರ್ಬ್ ಫಾರ್ಮ್ಸ್ ಅನ್ನ ನೋಡ್ಕೊಂಡು ಅದನ್ನ ಕಂಡಿಟ್ಕೊಳ್ಳುವಂತ ಅಟೆಂಪ್ಟ್ ಅನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಶಿ ಸಬ್ಜೆಕ್ಟ್ ಇದೆ, ರೈಟ್ಸ್ ಬಂದು ವರ್ಬ್ ಇದೆ, ಎ ಲೆಟರ್ ಬಂದು ಆಬ್ಜೆಕ್ಟ್, ಹಿ ಸಬ್ಜೆಕ್ಟ್, ಪ್ಲೇಸ್ ವರ್ಬ್, ಕ್ರಿಕೆಟ್ ಆಬ್ಜೆಕ್ಟ್, ದೇ ಸಬ್ಜೆಕ್ಟ್, ಬಿಲ್ಡ್ ವರ್ಬ್, ಹೌಸಸ್ ಆಬ್ಜೆಕ್ಟ್, ಟೀಚರ್ ಸಬ್ಜೆಕ್ಟ್, ಎಕ್ಸ್ಪ್ಲೈನ್ಸ್ ವರ್ಬ್, ಲೆಸನ್ ಬಂದು ಆಬ್ಜೆಕ್ಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಆಬ್ಜೆಕ್ಟ್ ಅನ್ನು ಎಲ್ಲ ಕಡೆ ಫಸ್ಟ್ ಕ್ಯಾರಿ ಮಾಡಬೇಕು ಪ್ಯಾಸಿವ್ ವಾಯ್ಸ್ ಬಂದಾಗ. ಎ ಲೆಟರ್ ಈಸ್ ರಿಟನ್ ಬೈ ಹರ್. ಓಕೆ, ಇಲ್ಲಿ V1 ಅಲ್ಲಿ V0 ಫಾರ್ಮ್ ಅಥವಾ ಎಸ್ ಫಾರ್ಮ್ ಇದೆ ಅಂತಂದ್ರೆ ನಾವಿಲ್ಲಿ ಬಿ ಫಾರ್ಮ್ದು ಪ್ರೆಸೆಂಟ್ ಫಾರ್ಮ್ಸ್ ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಮ್ಗೆ ಯಾವ್ದು ಸಿಕ್ತು, ಆಮ್, ಈಸ್ ಮತ್ತೆ ಆರ್ ಮೂರಿದೆ. ಅದ್ ಮೂರಲ್ಲಿ ಇಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡ್ಕೋಬೇಕು. ಸೊ ನಾವು ಈ ಲೆಟರ್ ಅಂತ ಬಂದಾಗ ಲೆಟರ್ ಆಮ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಆಮ್ ಇಸ್ ಆಲ್ವೇಸ್ ಯೂಸ್ ವಿತ್ ಐ. ಅಂಡ್ ಆರ್ ಅಂತ ಹೇಳಕ್ಕಾಗೋದಿಲ್ಲ ಬಿಕಾಸ್ ಇದು ಸಿಂಗ್ಯುಲರ್ ನಂಬರ್ ಇದೆ. ಸೊ ದಟ್ ಎ ಲೆಟರ್ ಈಸ್ ರಿಟನ್ ಬೈ ಹರ್. ಈ ಬೈ ಅನ್ನ ಆಡ್ ಮಾಡಬೇಕು ಬಿಫೋರ್ ಸಬ್ಜೆಕ್ಟ್. ಎ ಲೆಟರ್ ಈಸ್ ರಿಟನ್ ಬೈ ಹರ್. ಇಲ್ಲಿ ರೈಟ್ಸ್ ಇದೆ, ಇಲ್ಲಿ ರಿಟನ್. ಅವಾಗಲೇ ಹೇಳಿದ್ನಲ್ಲ ನಾನು, ಆಕ್ಟಿವ್ ವಾಯ್ಸ್ ನಲ್ಲಿ ಯಾವುದೇ ಫಾರ್ಮ್ ಅಲ್ಲಿ ಇರಲಿ ವರ್ಬ್ ಅದು ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅನ್ನೇ ಹಾಕೋಬೇಕಾಗತ್ತೆ. ಸೆಕೆಂಡ್, ಈ ಪ್ಲೇಸ್ ಕ್ರಿಕೆಟ್. ಕ್ರಿಕೆಟ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಇದೆ, ಸೊ ಅದಕ್ಕೆ ನಾವು ಈಸ್ ಅನ್ನ ಮ್ಯಾಚ್ ಮಾಡಬೇಕು ಬಿ ಫಾರ್ಮ್ ವರ್ಬ್ ಅನ್ನ. ಕ್ರಿಕೆಟ್ ಈಸ್ ಪ್ಲೇಡ್ ಬೈ ಹಿಮ್. ಪ್ಲೇಸ್ ಇದೆ, ಪ್ಲೇಡ್ ಇಲ್ಲಿ ಇಡಿ ಫಾರ್ಮ್ ಅಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, V3 ಫಾರ್ಮ್. ಬಿಕಾಸ್ ಅದು ರೆಗ್ಯುಲರ್ ವರ್ಬ್ ಆಗಿರೋದ್ರಿಂದ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ. ನಾವಿಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗಿರೋದು V3 ಫಾರ್ಮ್ ಅನ್ನ. ದೇ ಬಿಲ್ಡ್ ಹೌಸಸ್. ಹೌಸಸ್ ಆರ್ ಬಿಲ್ಟ್ ಬೈ ದೆಮ್. ನೋಡಿ, ಇಲ್ಲಿ ಕ್ರಿಕೆಟ್ ಸಿಂಗ್ಯುಲರ್ ಈಸ್ ಇದೆ, ಲೆಟರ್ ಸಿಂಗ್ಯುಲರ್ ಈಸ್ ಇದೆ, ಬಟ್ ಹೌಸಸ್ ಬಂದು ಪ್ಲೂರಲ್ ಇದೆ. ಸೊ ದಟ್ ಹೌಸಸ್ ಆರ್ ಬಿಲ್ಟ್ ಬೈ ದೆಮ್. ಟೀಚರ್ ಎಕ್ಸ್ಪ್ಲೈನ್ಸ್ ಲೆಸನ್. ಲೆಸನ್ ಈಸ್ ಎಕ್ಸ್ಪ್ಲೈನ್ಡ್ ಬೈ ಟೀಚರ್. ಓಕೆ, ಬೈ ಟೀಚರ್ ಮಿಸ್ ಆಗಿದೆ ಇಲ್ಲಿ, ಬೈ ಟೀಚರ್ ಕಟ್ ಆಗಿದೆ ಅನ್ಸುತ್ತೆ. ಓಕೆ, ಲೆಸನ್ ಈಸ್ ಎಕ್ಸ್ಪ್ಲೈನ್ಡ್ ಬೈ ಟೀಚರ್. ಇಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಓಕೆನಾ? ಸೊ ಫಸ್ಟ್ ಆಬ್ಜೆಕ್ಟ್ ಬರುತ್ತೆ, ನೆಕ್ಸ್ಟು ವರ್ಬ್ ಬರುತ್ತೆ, ಅದಾದ್ಮೇಲೆ ಬೈ ಅನ್ನು ಹಾಕೊಂಡು ನೆಕ್ಸ್ಟ್ ಏನು ಮಾಡ್ತೀವಿ, ಸಬ್ಜೆಕ್ಟ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅಗೇನ್ ಬಿ ಫಾರ್ಮ್ ವರ್ಬ್ ಅನ್ನ ಮರಿಬೇಡಿ. ಓಕೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಂದ್ರೆ ಇಲ್ಲಿ ನೋಡಿ, ಶಿ ಈಸ್ ರೈಟಿಂಗ್ ಅ ಲೆಟರ್ ಅಂಡ್ ಹಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್, ದೇ ಆರ್ ಬಿಲ್ಡಿಂಗ್ ಅ ಹೌಸ್, ಟೀಚರ್ ಈಸ್ ಎಕ್ಸ್ಪ್ಲೈನಿಂಗ್ ಲೆಸನ್. ಓಕೆ, ಎ ಲೆಟರ್ ಈಸ್ ಬೀಯಿಂಗ್ ರಿಟನ್ ಬೈ ಹರ್. ಓಕೆ, ಸೊ ಅಗೇನ್ ಇಲ್ಲೂ ಇದು ಮಿಸ್ ಆಗಿದೆ. 1 ಸೆಕೆಂಡ್. ಶಿ ಈಸ್ ರೈಟಿಂಗ್ ಅ ಲೆಟರ್ ಅಂತ ಇದೆ, he is playing cricket, they are building a house, teacher is explaining lesson. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಯ್ತು. ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಅಗೇನ್ ನೀವು ಯಾವುದೇ ಟೆನ್ಸ್ ಗಳನ್ನ ಕೊಟ್ಟರು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಈ ಮೂರು ಮಂತ್ರನ ಮರಿಬಾರ್ದು. ಅದನ್ನ ಐಡೆಂಟಿಫೈ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ನಾವು ಪಾಸಿವ್ ವಾಯ್ಸ್ ಕನ್ವರ್ಟ್ ಮಾಡಬೇಕಾಗುತ್ತೆ. ಅಂಡ್ ಅಗೇನ್ ಇಲ್ಲಿರೋದನ್ನೆಲ್ಲ ಆಬ್ಜೆಕ್ಟ್ ಫಸ್ಟ್ ಕ್ಯಾರಿ ಮಾಡ್ತೀವಿ. ಎ ಲೆಟರ್, ಕ್ರಿಕೆಟ್, ಹೌಸ್, ಲೆಸನ್. ನಿಮ್ಗೆ ಈಸಿ ಆಗ್ಲಿ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ, ಸುಲಭವಾಗಿ ನೆನ್ಪಿಟ್ಕೊಳ್ಳಿನ ಕಾರಣಕ್ಕೋಸ್ಕರ ಸೇಮ್ 4 ಸೆಂಟೆನ್ಸ್ಗಳನ್ನ ಎಲ್ಲ ಟೆನ್ಸ್ಗಳನ್ನು ಕನ್ವರ್ಟ್ ಮಾಡಿದ್ದೀನಿ. ಓಕೆನಾ? ಸೊ ಸೇಮ್ ಆಬ್ಜೆಕ್ಟ್ ಇರುತ್ತೆ, ಸೇಮ್ ಸಬ್ಜೆಕ್ಟ್ ಇರುತ್ತೆ, ಬಟ್ ಟೆನ್ಸ್ ಮಾತ್ರ ಚೇಂಜ್ ಆಗುತ್ತೆ. ನೀವು ಇದ್ರ ಬೇಸಿಸ್ ಮೇಲೆ ಬೇರೆ ಸಬ್ಜೆಕ್ಟ್, ಬೇರೆ ವರ್ಬ್ ಅನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇನ್ನೂ ತರವಾಗಿ ನೆನಪಾಗುತ್ತೆ, ಅರ್ಥ ಆಗುತ್ತೆ. ಅಂಡ್ ನೀವು ಹಂಗೆ ಮಾಡಬೇಕಾಗಿರೋದು. ಎ ಲೆಟರ್ ಈಸ್ ಬೀಯಿಂಗ್ ರಿಟನ್ ಬೈ ಹರ್. ನಾವೇನ್ ಪ್ರೀವಿಯಸ್ ಟೆನ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ತರ ಆಬ್ಜೆಕ್ಟ್ ಮ್ಯಾಚ್ ಮಾಡುವಂತ ಬಿ ಫಾರ್ಮ್ ಆಕ್ಸಿಲರಿ ವರ್ಬ್ ಅನ್ನ ಹಾಕೋಬೇಕು. ಅದ್ರ ಜೊತೆಗೆ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ, ಕಂಟಿನ್ಯೂಸ್ ಅರ್ಥ ಆಗಿಲ್ಲ ಅಂತಂದ್ರೆ ING ನೆನ್ಪಿಟ್ಕೊಳ್ಳಿ. ಆಕ್ಟಿವ್ ವಾಯ್ಸ್ ನಲ್ಲಿ ಈ ತರ ಬಿ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ ಗಳ ಜೊತೆಗೆ ING ಬಂದಿದೆ ಅಂತಂದ್ರೆ, ಬಿಕಾಸ್ ಹ್ಯಾಸ್ ಬೀನ್ ING ಮತ್ತೆ ಇದೆಲ್ಲ ಬರುತ್ತೆ, ಅಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಬಿ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ, ಅದ್ರ ಜೊತೆ ING ಬಂದಿದೆ ಅಂತಂದ್ರೆ ಅಲ್ಲಿ ನಾವು ಬೀಯಿಂಗ್ ಅನ್ನ ಯೂಸ್ ಮಾಡಬೇಕು. ಎಲ್ಲಿ? ಪ್ಯಾಸಿವ್ ವಾಯ್ಸ್ ನಲ್ಲಿ. ಸೊ ಲೆಟರ್ ಈಸ್ ಬೀಯಿಂಗ್ ರಿಟನ್ ಬೈ ಹರ್, ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಹಿಮ್. ಬೈ ಹರ್ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಸೇಮ್ ಸಬ್ಜೆಕ್ಟ್ ಅನ್ನ ಹಾಕಿದ್ದೀನಿ, ರಿಪೀಟ್ ಆಗುತ್ತೆ ಎಲ್ಲ ಕಡೆನೂ. A house is being built by them, lesson is being explained by teacher. ಸೊ ಇಲ್ಲಿ ನೀವು ಹೊಸ ವರ್ಡ್ ನೆನ್ಪಿಟ್ಕೋಬೇಕಾಗಿರೋದು ಕಂಟಿನ್ಯೂಸ್ ಟೆನ್ಸ್, ಎಸ್ಪೆಷಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮತ್ತೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ನೀವು ಬೀಯಿಂಗ್ ಅನ್ನ ಯೂಸ್ ಮಾಡಬೇಕು. ಕೋರ್ಸ್ ಲಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಯೂಸ್ ಮಾಡಲ್ಲ, ಆದ್ರಿಂದ ನಿಮ್ಗೆ ಈ ತರದ ಕನ್ಫ್ಯೂಷನ್ಸ್ ಗಳೇನು ಬರೋದಿಲ್ಲ ಇಲ್ಲಿ. ಸೊ ING ಇದೆ ಅಂತಂದ್ರೆ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಬೀಯಿಂಗ್ ಅನ್ನ ನೆನ್ಪಿಟ್ಕೊಂಡ್ಬಿಡಿ ನೀವು. ಓಕೆನಾ? ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರ್ಲಿ ಅಥವಾ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರ್ಲಿ. ನೆಕ್ಸ್ಟ್ ಬಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ. ಓಕೆ, ಶಿ ಹ್ಯಾಸ್ ರಿಟನ್ ಅ ಲೆಟರ್, ಹಿ ಹ್ಯಾಸ್ ಪ್ಲೇಡ್ ಕ್ರಿಕೆಟ್, ದೇ ಹ್ಯಾವ್ ಬಿಲ್ಟ್ ಅ ಹೌಸ್, ಟೀಚರ್ ಹ್ಯಾಸ್ ಎಕ್ಸ್ಪ್ಲೈನ್ಡ್ ಲೆಸನ್. ಓಕೆ, ಇಲ್ಲಿ ಏನಾಗುತ್ತೆ, ಎ ಲೆಟರ್ ಹ್ಯಾಸ್ ಬೀನ್ ರಿಟನ್ ಬೈ, ಕ್ರಿಕೆಟ್ ಹ್ಯಾಸ್ ಬೀನ್ ಪ್ಲೇಡ್ ಬೈ ಹಿಮ್, ಎ ಹೌಸ್ ಹ್ಯಾಸ್ ಬೀನ್ ಬಿಲ್ಟ್ ಬೈ ದೆಮ್, ಲೆಸನ್ ಹ್ಯಾಸ್ ಬೀನ್ ಎಕ್ಸ್ಪ್ಲೈನ್ಡ್ ಬೈ ಟೀಚರ್.
ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು, ಈಗ ಪ್ರೀವಿಯಸ್ ಸೆಂಟೆನ್ಸ್ ಟೆನ್ಸ್ ನಾವೇನ್ ನೋಡಿದ್ವಿ, ಬೀಯಿಂಗ್ ಅನ್ನ ನೋಡಿದ್ವಿ. ಸೊ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ಏನ್ ಮಾಡಬೇಕು, ಬೀನ್ ಅನ್ನ ನೆನ್ಪಿಟ್ಕೋಬೇಕು. ನಿಮಗೆ ಪರ್ಫೆಕ್ಟ್ ಟೆನ್ಸ್ ಗೊತ್ತಾಗ್ತಿಲ್ಲ ಅಂತಂದ್ರೆ ಇಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಇದೆ ಅಂತಂದ್ರೆ, ಓಕೆನಾ, ಸೆಂಟೆನ್ಸ್ ನಲ್ಲಿ ಆಕ್ಟಿವ್ ವಾಯ್ಸ್ ನಲ್ಲಿ ಇಲ್ಲಿ ನೋಡಿ, ಶಿ ಹ್ಯಾಸ್ ರಿಟರ್ನ್ ಇದೆ, ಇಲ್ಲಿ ಹ್ಯಾಸ್ ಇದೆ, ಇಲ್ಲಿ ದೇ ಹ್ಯಾವ್ ಇದೆ. ಐದರ್ ಹ್ಯಾಸ್ ಆರ್ ಹ್ಯಾವ್ ಇವೆರಡರಲ್ಲಿ ಒಂದು ಬಂದಿದೆ ಅಂತಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇರುತ್ತೆ. ಅದನ್ನ ನಾವಲ್ಲಿ ಇದನ್ನ ಕನ್ವರ್ಟ್ ಮಾಡಬೇಕಾದ್ರೆ ಪಾಸಿವ್ ವಾಯ್ಸ್ಗೆ ಬೀನ್ ಅನ್ನೋ ವರ್ಡ್ ಅನ್ನ ಆಡ್ ಮಾಡಬೇಕು. ಜಸ್ಟ್ ಲೈಕ್ ವಿ ಯೂಸ್ಡ್ ಬೀಯಿಂಗ್ ಇನ್ ಕಂಟಿನ್ಯೂಸ್ ಟೆನ್ಸ್. ಒನ್ ಥಿಂಗ್. ಸೆಕೆಂಡ್ ಪಾಯಿಂಟ್ ಬಂದು ಇಲ್ಲಿ ನಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗಿ ಬರುತ್ತೆ ಈ ಕಾನ್ಸೆಪ್ಟ್. ಹ್ಯಾಸ್ ಇದೆ ಅಂದ್ ಮಾತ್ರಕ್ಕೆ ಇಲ್ಲನ್ನ ಹ್ಯಾಸ್ ಅನ್ನ ಬ್ಲೈಂಡ್ ಆಗಿ ಹಾಕಬಾರ್ದು, ಇಲ್ಲಿ ಹ್ಯಾವ್ ಇದೆ ಅಂದ್ರೆ ಅಲ್ಲಿ ಹ್ಯಾವ್ ಅನ್ನ ಬ್ಲೈಂಡ್ ಆಗಿ ಹಾಕಬಾರ್ದು. ಓಕೆನಾ? ಸೊ ದಟ್ ಡಿಪೆಂಡ್ಸ್. ಇದನ್ನ ನಾನು ಮತ್ತೆ ವಿಡಿಯೋ ಡ್ರಾಗ್ ಆಗಿಬಿಡುತ್ತೆ. ಅಗೇನ್ ಹ್ಯಾಸ್ ಮತ್ತೆ ಹ್ಯಾವ್ದು ಡಿಫರೆನ್ಸ್ ಏನು ಅಂತೇಳಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಂಡ್ ಮೋರ್ ಓವರ್ ನಿಮಗೆ ಸಿಲೆಬಸ್ ನಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಇನ್ನೊಂದು ಟಾಪಿಕ್ ಇದೆ, ಅಲ್ಲಿ ಅದೇ ಬರೋದು, ಹ್ಯಾಸ್ ಯಾವಾಗ ಹ್ಯಾವ್ ಯಾವಾಗ. ಸುಮಾರು ಟಾಪಿಕ್ಸ್ ನಲ್ಲಿ ಅದು ಕೂಡ ಒಂದು. ಸೊ ಅಲ್ಲಿ ನಿಮಗೆ ಡಿಫರೆನ್ಶಿಯೇಷನ್ ಗೊತ್ತಾಗುತ್ತೆ ನಿಮಗೆ ಯಾವ್ದನ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಲೆಟರ್ ಹ್ಯಾಸ್ ಬೀನ್ ರಿಟನ್ ಬೈ ಹರ್, ಕ್ರಿಕೆಟ್ ಹ್ಯಾಸ್ ಬೀನ್ ಪ್ಲೇಡ್ ಬೈ ದೆಮ್, ಎ ಹೌಸ್ ಹ್ಯಾಸ್ ಬೀನ್ ಬಿಲ್ಟ್ ಬೈ ದೆಮ್, ಲೆಸನ್ ಹ್ಯಾಸ್ ಬೀನ್ ಎಕ್ಸ್ಪ್ಲೈನ್ ಬೈ ದೆಮ್. ಓಕೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ನಾವು ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಇಫ್ ಎನಿಥಿಂಗ್ ಎಲ್ಸ್ ಇಸ್ ದ ಸಬ್ಜೆಕ್ಟ್, ನಾವಲ್ಲಿ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ? ಸಿಂಪಲ್ ಆಗಿ ಅಂದ್ರೆ ಐ, ವಿ, ಯು ಮತ್ತೆ ಬೇರೆ ಪ್ಲೂರಲ್, ಇದು ನಾಲ್ಕರ ಜೊತೆಗೆ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಈ ನಾಲ್ಕನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಸಿಂಗ್ಯುಲರ್ ಜೊತೆಗೂ ಕೂಡ ನಾವು ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಇದು ನೆನ್ಪಿಟ್ಕೊಳ್ಳಿ. ಇದನ್ನ ನಾವು ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಮಾಡುವಂಥದ್ದು, ಪರ್ಟಿಕ್ಯುಲರ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ. ಅಂಡ್ ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಬಂದ್ರೆ ಅಗೈನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾಡಿರೋ ತರನೇ ಇಲ್ಲೂ ಮಾಡ್ತೀವಿ. ಬಟ್ ಓನ್ಲಿ ಡಿಫರೆನ್ಸ್ ಇಸ್ ಅಲ್ಲಿ ಬಿ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ ಕಳೆದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡೋದನ್ನ ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ಪಾಸ್ಟ್ ಟೆನ್ಸ್ ನಲ್ಲಿ ಬರುವಂತ ಬಿ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಯಾವುದು ವಾಸ್ ಮತ್ತೆ ವರ್ ಎರಡಿದೆ, ಅದೆರಡರಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು ವಾಸ್ ಅನ್ನ ಅಥವಾ ವರ್ ಅನ್ನ ಅಂತ ಹೇಳ್ಬಿಟ್ಟು ಅದನ್ನ ಯೂಸ್ ಮಾಡ್ತೀವಿ. ಓಕೆ, ಶಿ ರೋಟ್ ಅ ಲೆಟರ್, ಲೆಟರ್ ವಾಸ್ ರಿಟರ್ನ್. ಇಲ್ಲಿ ಬೈ ಹರ್, ಬೈ ಹಿಮ್, ಬೈ ದೆಮ್, ಬೈ ಟೀಚರ್ ಹಾಕಿಲ್ಲ, ಬಿಕಾಸ್ ಅದನ್ನ ಅನ್ನೆಸೆಸರಿ ಡ್ರಾಗ್ ಮಾಡೋದು ಬೇಡ, ಪಟ್ ಪಟ್ ಅಂತ ನಿಮ್ಗೆ ಅರ್ಥ ಮಾಡ್ಸೋಣ ಅನ್ನೋ ಕಾರಣಕ್ಕೋಸ್ಕರ. ಸೊ ದಟ್ ಇಸ್ ಅಂಡರ್ಸ್ಟುಡ್ ಈ ಕಡೆ. ಓಕೆನಾ? ಇಷ್ಟೇ ಆನ್ಸರ್ ಅಂತ ಅನ್ಕೋಬೇಡಿ. ಬೈ ಹರ್, ಬೈ ಹಿಮ್, ಬೈ ದೆಮ್, ಬೈ ಟೀಚರ್ ಎಲ್ಲ ಟೆನ್ಸ್ಗಳಿಗೂ ಸೇಮ್ ಅದೇ ಇದೆ. ಸೊ ಲೆಟರ್ ವಾಸ್ ರಿಟರ್ನ್, ಕ್ರಿಕೆಟ್ ವಾಸ್ ಪ್ಲೇಡ್, ಎ ಹೌಸ್ ವಾಸ್ ಬಿಲ್ಟ್, ಲೆಸನ್ ವಾಸ್ ಎಕ್ಸ್ಪ್ಲೈನ್ಡ್. ಬೈ ಚಾನ್ಸ್ ದೇ ಬಿಲ್ಟ್ ಟೂ ಹೌಸಸ್ ಅಂತ ಏನಾದರೂ ಇದ್ರೆ ಟೂ ಹೌಸಸ್ ವರ್ ಬಿಲ್ಟ್ ಬೈ ದೆಮ್, ಹಿಂಗಾಗತ್ತೆ. ಓಕೆನಾ? ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಿತ್ತು ಸೇಮ್ ಫಾರ್ಮ್ಯಾಟು, ಬಟ್ ಇಲ್ಲಿ ಎಲ್ಲಾನು ಕೂಡ ಪಾಸ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುವಂತ ಬಿ ಫಾರ್ಮ್ ಆಕ್ಸಿಲರಿ ವರ್ಬ್ಸ್ಗಳನ್ನ ಯೂಸ್ ಮಾಡಬೇಕು. ಸೊ ದಟ್ ಈಸ್ ದ ಡಿಫರೆನ್ಸ್. ಅಗೇನ್ ಇಲ್ಲಿ ಕೂಡ ಬಂದ್ರೆ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಚೆನ್ನಾಗಿ ಅರ್ಥ ಆಗಿದೆ ಅಂತಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಬಿಕಾಸ್ ತುಂಬಾ ಡಿಫರೆನ್ಸ್ ಇಲ್ಲ. ನಾನೀಗ ಪ್ರೀವಿಯಸ್ ಸ್ಲೈಡ್ ನಲ್ಲಿ ತೋರಿಸ್ದಂಗೆ ನಿಮಗೆ ಇಲ್ಲಿ ಅಲ್ಲೇನ್ ಮಾಡ್ತೀವಿ ನಾವು ಪ್ರೆಸೆಂಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುವಂತ ಬಿ ಫಾರ್ಮ್ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಬಂದ್ರೆ ಪಾಸ್ಟ್ ಟೈಮ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುವಂತ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಯೂಸ್ ಮಾಡ್ತೀವಿ. ದಟ್ ಇಸ್ ವಾಸ್ ಅಂಡ್ ವರ್. ಸೊ ದಟ್ ಎ ಲೆಟರ್ ವಾಸ್ ಬೀಯಿಂಗ್ ರಿಟನ್ ಬೈ ಹರ್, ಕ್ರಿಕೆಟ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ಹಿಮ್, ಎ ಹೌಸ್ ವಾಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್, ಲೆಸನ್ ವಾಸ್ ಬೀಯಿಂಗ್ ಎಕ್ಸ್ಪ್ಲೈನ್ಡ್ ಬೈ ಟೀಚರ್. ಸೊ ದಿಸ್ ಇಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂಡ್ ಅಗೇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ನಾನು ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಪಾಸ್ಟ್ ಟೆನ್ಸ್ಗೆ ಬಂದಾಗ, ಬಿಕಾಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನು ಮಾಡಿದ್ವಲ್ಲ ಸೇಮ್ ಫಾರ್ಮ್ಯಾಟೇ ಇರುತ್ತೆ, ಟೆನ್ಸ್ಗಳು ಮಾತ್ರ ಚೇಂಜ್ ಆಗುತ್ತೆ, ಹೆಲ್ಪಿಂಗ್ ವರ್ಬ್ಸ್ಗಳು. ಸೊ ಇಲ್ಲಿ ನೋಡಿ ಹ್ಯಾಡ್ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹ್ಯಾವ್ ಹ್ಯಾಸ್ ಅಂತ ನಮಗೆ ಕನ್ಫ್ಯೂಷನ್ಸ್ ಬರುತ್ತೆ, ಬಟ್ ಪಾಸ್ಟ್ ಟೆನ್ಸ್ಗೆ ಬಂದಾಗ ಪ್ರಾಬ್ಲಮೇ ಇಲ್ಲ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ, ಬಿಕಾಸ್ ಓನ್ಲಿ ಆಡ್ ಅನ್ನ ಯೂಸ್ ಮಾಡುವಂಥದ್ದು. ಸೊ ಇಲ್ಲಿ ಹ್ಯಾಡ್ ಇದ್ರೆ ಇಲ್ಲೂ ಹ್ಯಾಡೇ ಇರುತ್ತೆ, ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸೊ ಎ ಲೆಟರ್ ಹ್ಯಾಡ್ ಬೀನ್ ರಿಟನ್ ಬೈ ಹರ್, cricket had been played by him, a house had been built by them, lesson had been explained by teacher. So ಇಲ್ಲಿ ಕೂಡ ಬೀನ್ ನೆನಪಿರಲಿ. ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡಿದ್ವಿ, ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಟ್ ಮೀನ್ಸ್ ಹ್ಯಾಸ್, ಹ್ಯಾವ್ ಅಥವಾ ಹ್ಯಾಡ್ ಇದೆ ಅಂತಂದ್ರೆ, ಈಗ ಹ್ಯಾಸ್ ಹ್ಯಾವ್ ಇದೆ ಅಂತಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ, ಹ್ಯಾಡ್ ಇದೆ ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಇದು ಮೂರಲ್ಲೂ ನಾವು ಆಕ್ಟಿವ್ ವಾಯ್ಸ್ ನಲ್ಲಿ ಬಂದಾಗ ಅದನ್ನ ಪಾಸಿವ್ ವಾಯ್ಸ್ ಕನ್ವರ್ಟ್ ಮಾಡೋದಕ್ಕೆ ಬೀನ್ ವರ್ಡ್ ಅನ್ನ ಆಡ್ ಮಾಡ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಬೀಯಿಂಗ್ ಅನ್ನ ಆಡ್ ಮಾಡಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಬೀನ್ ಅನ್ನ ಆಡ್ ಮಾಡಬೇಕು. ಇದೊಂದು ನೆನಪಿರಲಿ ನಿಮಗೆ. ಸೊ ಇಷ್ಟಾದ್ಮೇಲೆ ಫ್ಯೂಚರ್ ಟೆನ್ಸ್ಗೆ ಬಂದ್ರೆ ಏನಾಗುತ್ತೆ ಇಲ್ಲಿ ಅಂತಂದ್ರೆ, ಫ್ಯೂಚರ್ ಸಿಂಪಲ್ ಇದ್ರ ಜೊತೆಗೆ ಬೇರೆ ಯಾವುದೇ ರೀತಿಯಾದ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ಗಳು ಬಂದಾಗ ಹೆಂಗ್ ಮಾಡೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಶಿ ವಿಲ್ ರೈಟ್, ಹಿ ವಿಲ್ ಪ್ಲೇ, ದೇ ವಿಲ್ ಬಿಲ್ಡ್, ಟೀಚರ್ ವಿಲ್ ಎಕ್ಸ್ಪ್ಲೈನ್. ಎ ಲೆಟರ್ ವಿಲ್ ಬಿ ರಿಟನ್ ಬೈ ಹರ್. ಈ ಬೈ ಎಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ಇಂಟೆನ್ಷನಲಿ, ಅದನ್ನ ಆಡ್ ಮಾಡ್ಕೋಬೇಕು ನೀವು. ಲೆಟರ್ ವಿಲ್ ಬಿ ರಿಟನ್. ಸೊ ವಿಲ್ ಇದೆ, ವಿಲ್ಲಿನ ಹಂಗೆ ಕ್ಯಾರಿ ಮಾಡ್ತೀವಿ, ಇದ್ರ ಪಕ್ಕ ನಾವು ಬಿ ಅನ್ನ ಆಡ್ ಮಾಡ್ತೀವಿ.
ಓಕೆನಾ. ಸೊ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ಗಳು ನೆಕ್ಸ್ಟ್ ಸ್ಲೈಡ್ ಅದೇ ಇದೆ ನಿಮಗೆ ಯಾವ ಆಗುತ್ತೆ ಅಂತ ಹೇಳಿ. 8 ಮಾಡೆಲ್ ಆಕ್ಸಿಲರಿ ವರ್ಬ್ಸ್ಗಳು ಬರ್ತಾವೆ ನೋಡಿ. ವಿಲ್, ವುಡ್, ಶಲ್, ಶಡ್, ಶಲ್, ಶುಡ್, ಮೇ, ಮೈಟ್ ಮತ್ತೆ ಕ್ಯಾನ್, ಕುಡ್. ಇದ್ರ ಜೊತೆಗೆ ಮಸ್ಟ್ ಮತ್ತೆ ಇವೆಲ್ಲ ಬರ್ತದಲ್ಲ, ಅವೆಲ್ಲ ಬಂದಾಗಲೂ ಕೂಡ ಅಷ್ಟೇ ಸೇಮ್ ಫಾರ್ಮೆಟ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಅದು ಬಿ ಅನ್ನ ಆಡ್ ಮಾಡುವಂಥದ್ದು. ಸೊ ಶಿ ವಿಲ್ ರೈಟ್ ಎ ಲೆಟರ್, ಶಿ ವಿಲ್ ರೈಟ್ ಅ ಲೆಟರ್. ಸೊ ಲೆಟರ್ ವಿಲ್ ಬಿ ರಿಟನ್ ಬೈ ಹರ್. ಹಿ ವಿಲ್ ಪ್ಲೇ ಕ್ರಿಕೆಟ್, ಕ್ರಿಕೆಟ್ ವಿಲ್ ಬಿ ಪ್ಲೇಡ್ ಬೈ ಹಿಮ್. ಈ ತರ ಇಲ್ಲಿ ಬಿ ಅನ್ನ ಆಡ್ ಮಾಡಬೇಕಾಗುತ್ತೆ. ಅಂಡ್ ಇದೇ ಫಾರ್ಮ್ಯಾಟ್ ಅಲ್ಲಿ ನಾವು ಮಾಡೆಲ್ಸ್ ಅನ್ನ ಹಾಕೊಂಡ್ರು ಅಷ್ಟೇನೆ. ಅಲ್ಲಿ ಕ್ಯಾನ್ ಇರಲಿ. ಓಕೆ, ಇಲ್ಲಿ ಲೆಟರ್ ಮಿಸ್ ಆಗಿದೆ. ಶಿ ಕ್ಯಾನ್ ರೈಟ್ ಲೆಟರ್, ಎ ಲೆಟರ್ ಕ್ಯಾನ್ ಬಿ ರಿಟನ್ ಬೈ ಹರ್. He may play cricket, cricket may be played by him. They must build house, a house must be built by them. Teacher should explain lesson, lesson should be explained by teacher. ಸೊ ಯಾವುದೇ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ಗಳು, ಅದು ವಿಲ್ ನಾನು ಅವಾಗಲೇ ಹೇಳ್ದಂಗೆ ಅಷ್ಟು ಲಿಸ್ಟ್ನಲ್ಲಿ ಯಾವುದೇ ಬಂದ್ರೂ ಕೂಡ ಈ ಫಾರ್ಮ್ಯಾಟ್ನೆಲ್ಲ ನಾವು ಫಾಲೋ ಮಾಡಬೇಕಾಗತ್ತೆ. ಅಂಡ್ ಇದ್ರ ಪ್ರಕಾರವಾಗಿ ನಾವು ಚೇಂಜ್ ಮಾಡಬೇಕಾಗತ್ತೆ. ಸೊ ಇದಾಗಿತ್ತು ಪಾಯಿಂಟ್ ಟು ಪಾಯಿಂಟ್ ಅನ್ನೋಗೆ ತುಂಬ ಡ್ರಾಗ್ ಮಾಡ್ದಲ್ಲೇ ಥಿಯರಿನ ಎಕ್ಸ್ಪ್ಲೈನ್ ಮಾಡಿದಲೆ ಪಾಯಿಂಟ್ ಟು ಪಾಯಿಂಟ್ ಅನ್ನೋಗೆ ಟೆನ್ಸ್ ಟು ಅನ್ನೋಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದ್ರ ಬೇಸಿಸ್ ಮೇಲೆ ನೀವು ಬೇರೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ಗಳನ್ನ ಹಾಕೊಂಡು ಬೇರೆ ಬೇರೆ ಡಿಫ್ರೆಂಟ್ ಸೆಂಟೆನ್ಸ್ಗಳನ್ನ ವಿತ್ ಡಿಫ್ರೆಂಟ್ ಸಬ್ಜೆಕ್ಟ್, ಆಬ್ಜೆಕ್ಟ್ ಅಂಡ್ ವರ್ಬನ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಕಂಟಿನ್ಯೂಟಿ ಇರಬೇಕು. ಓಕೆ, ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.